ಸರ್, ಈಗ ಚಿಂಗಾರಿ ಸಿನಿಮಾ ಸಮಯದಲ್ಲಿ ಆಬ್ವಿಯಸ್ಲಿ ನಿಮ್ಮ ಅವರ ಒಡನಾಟ ಇದ್ದೇ ಇರುತ್ತೆ. ನೀವು ಕಂಡ ಹಾಗೆ ದರ್ಶನ್ ಹೇಗೆ? ನೋಡಮ್ಮ, ಕುಡಿದಾಗ ಇವಾಗ ನಾವು ಪಾರ್ಟಿಗೆ ಹೋಗ್ತೀವಿ ಮಾಡ್ತೀವಿ. ಕುಡಿದಾಗ ನಾವಾಗೇ ಇರಬೇಕಮ್ಮ. ಕುಡಿತಾ ಅನ್ನೋ ವಿಚಾರ, ಕುಡಿದಾಗ ನನಗೂ ಹೆಂಡತಿ ಇದೆ, ಮಕ್ಕಳಿದ್ದಾರೆ, ನಾನು ಮನೆಗೆ ಹೋಗಬೇಕು, 4 ಜನ ನೋಡ್ತಾ ಇದ್ದಾರೆ, ನಾನು ಎಂಥ ಸ್ಟಾರು, ಅದೆಲ್ಲ ತಲೆ ಇಟ್ಕೋಬೇಕು. ದರ್ಶನ್ ಅವರ ಸಿನಿಮಾ ಮಾಡಿದಂಥ ಯಾವ ನಿರ್ಮಾಪಕರು ಲಾಭದಲ್ಲಿ ಇಲ್ಲ ಅನ್ನೋ ಅಂಥದ್ದು ಅಂದೇಳ. ಇಲ್ಲಿ ಯಾರೋ ಓಡಿಸ್ಕೊಳ್ಳೋ ಪ್ರೊಡ್ಯೂಸರ್ ಅಲ್ಲಮ್ಮ ನಾವು. ಹಾಂ, ಅರ್ಥ ಆಯ್ತಾ? ಅವರು ಏನು ಯಾರ ಮೇಲೂ ಕೈ ಮಾಡೋಕ್ಕೆ ಬಂದಿಲ್ಲ. ಸರ್ಸು ಪಾಪ ಹೆಸರು ಕೇಳಲ್ವಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ವಿಚಾರ, ಈ ಬಗ್ಗೆ ಮಾತನಾಡೋದಕ್ಕೆ ಚಿಂಗಾರಿ ಸಿನಿಮಾ ನಿರ್ಮಾಪಕರಾದ ಮಹದೇವ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಟ ದರ್ಶನ್ ಅವರ ಅರೆಸ್ಟ್ ವಿಚಾರ ಬಹುಶಃ ಮಾಧ್ಯಮಗಳಲ್ಲೇ ನೋಡಿ ನಿಮ್ಮ ಗಮನಕ್ಕೂ ಬಂದಿರುತ್ತೆ ಅಂತ ಅನ್ಕೊಳ್ತೀನಿ. ಈ ವಿಚಾರ ನಿಮಗೆ ಗೊತ್ತಾದ ತಕ್ಷಣ ಏನ್ ಅನ್ಕೊಂಡ್ರಿ? ಶಾಕ್ ಆಯ್ತಾ ಅಥವಾ ಹೀಗಾಗಬಾರ್ದಿತ್ತು ಅಂತ ಅನ್ಕೊಂಡ್ರ? ಏನ್ ಬಂತು ತಲೆಗೆ ಈ ನ್ಯೂಸ್ ನೋಡಿದ ತಕ್ಷಣ? ಈಗ ಆಗಬಾರ್ದಾಯ್ತು ಅಂತ ಅನ್ಕೊಂಡಮ್ಮ. ಸರ್, 2012ರಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಚಿಂಗಾರಿ. ಆ ಟೈಮಲ್ಲಿ ಎಷ್ಟು ಬಜೆಟ್ನ ಸಿನಿಮಾ ಇದು ಆ್ಯಂಡ್ ಎಷ್ಟು ದಿನಗಳ ಡೇಟ್ಸನ್ನು ತಗೊಂಡಿದ್ರಿ ದರ್ಶನ್ ಅವರು? ಆಗ ಸಿನಿಮಾ ಬಡ್ಜೆಟ್ ಬಂದ್ಬಿಟ್ಟು 9 ಕೋಟಿ ನಮ್ಮ ಆವಾಗ ಬಡ್ಜೆಟ್ಟು. ಒಂದು 65 ಡೇಸ್ ಏನೋ, 65-70 ಡೇಸ್ ಶೂಟಿಂಗ್ ಆಯಿತು. 22 ಡೇಸು ಸ್ವಿಟ್ಜರ್ಲ್ಯಾಂಡು, 5 ಡೇಸು ಬ್ಯಾಂಕಾಕು, ಒಂದು 5 ಡೇಸು ಸಕಲೇಶ್ವರ, ಇನ್ನೆಲ್ಲ ಬ್ಯಾಂಗ್ಳೂರು ಕಂಟೇನರ್ ಸ್ಟುಡಿಯೋ ಎಲ್ಲ ಸೆಟ್ಗಳು. ಇತ್ತೀಚೆಗೆ ಒಂದು ವಿಚಾರ ಚರ್ಚೆ ಆಗ್ತಾ ಇತ್ತು, ದರ್ಶನ್ ಅವರ ಸಿನಿಮಾ ಮಾಡಿದಂಥ ಯಾವ ನಿರ್ಮಾಪಕರು ಲಾಭದಲ್ಲಿ ಇಲ್ಲ ಅನ್ನೋ ಅಂಥದ್ದು. ಸೊ ಚಿಂಗಾರಿ ಮೂಲಕ ನೀವು ಸೇಫ್ ಆಗಿದ್ರಾ? ಚಿಂಗಾರಿ ಸಿನಿಮಾ ಔಟ್ಸೈಡಿಗೆ ಸೇಲ್ ಮಾಡಿದೆ ನಾನು. ಆ್ಯಕ್ಚುಲಾಗಿ ಇಂಡಸ್ಟ್ರಿಯಲ್ಲೇ ಫಸ್ಟು, ನನಗೆ ಗೊತ್ತಿಲ್ಲ, ಎಲ್ಲರೂ ಹೇಳೋದು ಫಸ್ಟ್ ಪ್ರೊಡ್ಯೂಸರ್ ಅಂತ. ಔಟ್ಸೈಡ್ಗೆ ಸಿನಿಮಾ ಬಿಫೋರ್ ರಿಲೀಸು ಸಿನಿಮಾ ಸೇಲ್ ಆಯಿತು. ನನಗೆ 3 crores ಪ್ರಾಫಿಟ್ ಬಂದಿತ್ತು. ಸರ್, ಈಗ ಚಿಂಗಾರಿ ಸಿನಿಮಾ ಸಮಯದಲ್ಲಿ ಆಬ್ವಿಯಸ್ಲಿ ನಿಮ್ಮ ಅವರ ಒಡನಾಟ ಇದ್ದೇ ಇರುತ್ತೆ. ನೀವು ಕಂಡ ಹಾಗೆ ದರ್ಶನ್ ಹೇಗೆ? ನನ್ನ ಒಡನಾಟ ಚೆನ್ನಾಗಿತ್ತು ಚಿಂಗಾರಿ ಟೈಮ್ನಲ್ಲಿ. ಮಾಮೂಲಿ ಸ್ವಲ್ಪ ಬಿಸ್ನೆಸ್ ಅಂದಾಗೆ ವೇರಿಯೇಷನ್ ಇದ್ದೇ ಇರುತ್ತೆ. ಬಟ್ ನಾನು ಶೂಟಿಂಗ್ ಕಂಪ್ಲೀಟ್ ಆಗೋವರೆಗೂ ನಮಗೂ ಅವ್ರಿಗೂ ಏನು ಇದು ಕಾಂಟ್ರವರ್ಸಿ ಆಗಲಿ ಇನ್ನೊಂದೇನು ಇರಲಿಲ್ಲ. ಶೂಟಿಂಗ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಪಬ್ಲಿಸಿಟಿ ಮಾಡಿಲ್ಲ ಅಂತ ಅವ್ರು ಸ್ವತಃ ಅನುಭವ ಅಲ್ಲ, ಬೇರೆಯವ್ರು ಯಾರೋ ಹೇಳಿದ್ನ ಕೇಳ್ಬಿಟ್ಟು ಸ್ವಲ್ಪ ಮಾತುಕತೆ ಆಯಿತು. ಅದು ಬಿಟ್ಟರೆ ಅಂಥ ಏನು ದೊಡ್ಡ ಮ್ಯಾಟ್ರ್ ಏನು ನಡೆದಿಲ್ಲ. ನಮಗೆ ಬಹಳಷ್ಟು ಜನ ಹೇಳಿರೋದು ಚಿಂಗಾರಿ ಸಮಯದಲ್ಲಿ ಬರೀ ಮಾತುಕತೆ ಹಂತದಲ್ಲೇ ಇದು ಮುಗಿಲಿಲ್ಲ, ಬೇರೆ ಮಟ್ಟಕ್ಕೂ ಹೋಯ್ತು ಈ ಗಲಾಟೆ ಅನ್ನುವಂಥದ್ದು. ಹೌದಾ ಸರ್? ನನಗೆ ಗೊತ್ತಿಲ್ಲಮ್ಮ, ಅದು ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. ಏನು ಬೇರೆ ಮಟ್ಟಕ್ಕೆ ಅಂದರೆ ಹೊಡೆದಿದ್ರು ಕೂಡ, ಹೊಡೆದಾಟನೂ ಆಗಿತ್ತು ಅನ್ನೋ ಥರ. ಸುಳ್ಳಮ್ಮ ಅದು. ಒಂದೇಳ, ಇಲ್ಲಿ ಯಾರೋ ಓಡಿಸ್ಕೊಳ್ಳೋ ಪ್ರೊಡ್ಯೂಸರ್ ಅಲ್ಲಮ್ಮ ನಾವು. ಹಾಂ, ಅರ್ಥ ಆಯ್ತಾ? ಅವರು ಏನು ಯಾರ ಮೇಲೂ ಕೈ ಮಾಡೋಕ್ಕೆ ಬಂದಿಲ್ಲ. ಎಲ್ಲ ಬರೀ ಫೋನಲ್ಲಿ, ಎದುರುಗಡೆನೂ ಅಲ್ಲ. ಇದು ಯಾರೋ ನಿಮಗೆ ಮಾಹಿತಿ ಸುಳ್ಳು ಹೇಳಿದ್ದಾರೆ. ಫೋನಲ್ಲಿ ಮಾತುಕತೆ, ಎದುರುಗಡೆ ಕೂತ್ಕೊಂಡು ಮಾತುಕತೆ ಅಲ್ಲ, ಫೋನಲ್ಲಿ ಮಾತುಕತೆ ಆಗಿರೋದು. ಯಾರೋ ಮ್ಯಾನ್ ಹ್ಯಾಂಡ್ಲ್ ಆಗಲಿ ಇನ್ನೊಂದಾಗಲಿ. ಆಮೇಲೆ ಬೇರೆಯವ್ರ ಹತ್ರ, ಹೀರೋ ಹತ್ರ ಓಡಿಸ್ಕೊಂಡು ಸಿನಿಮಾ ಮಾಡೋ ಪ್ರೊಡ್ಯೂಸರು ನಾನಲ್ಲ. ಸೊ ದರ್ಶನ್ ಅವರು ಮತ್ತು ವಿಜಯಲಕ್ಷ್ಮಿ ಅವರ ಗಲಾಟೆ ವಿಚಾರದಲ್ಲಿ ಕೂಡ ನೀವು ಸಹಾಯಕ್ಕೆ ನಿಂತಿದ್ರಿ ಅನ್ನೋ ಅಂಥ ಮಾತು ಹೌದಾ ಸರ್? ಆ್ಯಕ್ಚುಲಿ ಏನದು? ಹೌದು, ನಾನು ಅವ್ರು ಗಲಾಟೆ ಆದಾಗ ನಮ್ಮದು ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು. ಅವರು ಜೈಲಿಂದ ಬಂದಮೇಲೆ ನಾವು ನೆಕ್ಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾಯಿತು. ಎಲ್ಲ ನಮ್ಮ ಫುಲ್ ಟೀಮು, ಗ್ರೂಪ್ ಫುಲ್ ಹೋಗಿತ್ತು ಸಕಲೇಶ್ವರಕ್ಕೆ. ಇವರು ನೀನು ಒಟ್ಟಿಗೆ ಹೋಗೋಣ ಇರು ಅಂತ ಹೇಳಿದರು. ಸರಿ, ಮಧ್ಯಾಹ್ನ ಮನೆಗೆ ಬರ್ತೀನಿ, ಹಾಗೆ ಹೋಗೋಣ ಇಬ್ಬರು ಅಂದರು. ಬರಲಿಲ್ಲ, ನೈಟ್ ಬರಲಿಲ್ಲ. ಆಮೇಲೆ ಬೆಳಗಿನ ಜಾವ 3 ಗಂಟೆಗೆ ನನಗೆ ಕಾಲ್ ಬಂತು, ಇದೇ ಲಕ್ಷ್ಮಣ ಸಿಗಾಕೊಂಡಿದ್ದಾನಲ್ಲ ಡ್ರೈವರು, ಅವನು ಅಣ್ಣ ಈ ಥರ ಅಕ್ಕನ ಹೊಡೆದ್ಬಿಟ್ರಣ್ಣ, ಅರೆಸ್ಟ್ ಮಾಡಿದಾರಣ್ಣ, ವಿಜಯನಗರ ಸ್ಟೇಷನ್ಲಿದ್ದಾರಣ್ಣ ಅಂತ. ನಾನು ಮುಂದಿದ್ದು ನಿಮಗೆ ಗೊತ್ತಿಲ್ಲ. ಆಮೇಲೆ ನಾನು ವಿಜಯಲಕ್ಷ್ಮಿಗೆ ಹೇಳಿದೆ ಕೇಸ್ ವಾಪಸ್ ತೊಗೊಳ್ಳಿ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ, ನಾನು ವಿಜಯನಗರದಲ್ಲಿ ಹಾಸ್ಪಿಟ್ಲ್ ನರ್ಸಿಂಗ್ ಹೋಮ್, ಬಾಯಿಗೆ ಬರ್ತಲ್ಲ ನರ್ಸಿಂಗ್ ಹೋಮ್ ಹೆಸರು, ಹೋಗಿ ನಾನು ಅವ್ರನ್ನ ಕೇಳ್ಕೊಂಡಾಗ, ನೋಡಪ್ಪ ನಿಮ್ಮ
ನಿಮ್ಮ ಮಗ ಹಿಂಗೆ ಹೊಡೆದವನೆ, ನನ್ನ ಡ್ಯಾಡಿ ಅಂತಿದ್ರು ದರ್ಶನ್ನು ಅಂತ ಹೇಳಿದ್ರೆ ಅವರು ಅವಾಗ ಮನ್ಸು ಮಾಡಲಿಲ್ಲ. ಆಮೇಲೆ ಕೋರ್ಟಿಗೆ ಇದು ಜಡ್ಜ್ ಹತ್ರ ಪ್ರೊಡ್ಯೂಸ್ ಮಾಡಿದಾಗ ಮನ್ಸು ಮಾಡಿದ್ರು ಅವರು. ಅಷ್ಟರೊಳಗೆ ಜಡ್ಜ್ ಬಿಡಲಿಲ್ಲ. ಆಮೇಲೆ 28 ದಿವಸ ಜೈಲಲ್ಲಿದ್ದರು. ಜೈಲಿಂದ ಬೇಲ್ ಆಯಿತು. ಆವಾಗ ನಾನು ಶ್ಯೂರಿಟಿ ಕೊಟ್ಟು ಅವ್ರು ಆಚೆ ಬಂದರು. ಸಾಂಗ್ ಶೂಟಿಂಗ್ ಮುಗಿಸ್ಕೊಟ್ರು. ಸರ್, ನಟ ದರ್ಶನ್ ಅಂದ ತಕ್ಷಣ ಅವ್ರದೇ ಒಂದು ಅಭಿಮಾನಿ ಬಳಗ ಇದೆ. ಸಾಲು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿರೋ ಅಂಥವ್ರು. ಇವತ್ತು ಈ ಒಂದು ಕೊಲೆ ಪ್ರಕರಣದಲ್ಲಿ ಒಬ್ಬ ನಟ ಸಿಕ್ ಹಾಕೊಳ್ತಾರೆ ಅಂತ ಅಂದ್ರೆ ಏನನ್ಸುತ್ತೆ? ಅಯ್ಯೋ, ಇಂಥ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂಥ ಸೆಲೆಬ್ರಿಟಿಯಿಂದ ಇಂಥದ್ದು ಒಂದು ಕೃತ್ಯ ಆಗಿದೆಯಲ್ಲ ಅನ್ನೋಂಥದ್ದು. ಇದು ಆಗಬಾರ್ದಾಯ್ತಮ್ಮ, ಆಗಿದೆ. ಬಟ್ ಇವಾಗಲೂ ಏನಪ್ಪ ಅಂದರೆ ತನಿಖೆ ಹಂತದಲ್ಲಿ ಇದೆ. ಇವಾಗ ಪೊಲೀಸ್ ತನಿಖೆ ಹಂತದಲ್ಲಿದೆ. ಈಗ ನಾವು ಏನು ಹೇಳಲಿಕ್ಕೆ ಬರಲ್ಲ. ಇದು ತನಿಖೆ ಮುಗಿಯೋವರೆಗೂ ಇವಾಗ ಹೇಳಿದ್ರೆ ತಪ್ಪಾಗತ್ತೆ ಅಂತ ನನ್ನ ಭಾವನೆ. ಈಗ ಒಬ್ಬೊಬ್ಬರೇ ಹೊರಗಡೆ ಬಂದು ನನಗೆ ಈ ಥರ ಪ್ರಾಬ್ಲಮ್ ಆಗಿತ್ತು ಅಂತ, ಈಗ ರೀಸೆಂಟಾಗಿ ಒಬ್ಬರು ಪ್ರೊಡ್ಯೂಸರ್ ನನಗೆ ಜೀವ ಬೆದರಿಕೆ ಹಾಕಿದ್ರು ಅಂತ ಬಂದರು. ಬೇರೆಯವರು ಅವ್ರ ಸಮಸ್ಯೆ ಹೇಳ್ಕೊಂಡು ಬರ್ತಿದ್ದಾರೆ. ನಿಮಗೆ ಯಾರಾದರೂ ನನಗೆ ಈ ಥರದ ಸಮಸ್ಯೆ ಆಗಿತ್ತು ದರ್ಶನ್ ಅವರಿಂದ ಅನ್ನೋವಂಥದ್ದು ನಿಮ್ಮ ಹತ್ರ ಯಾರಾದರೂ ಶೇರ್ ಮಾಡ್ಕೊಂಡಿದ್ದಾರಾ? ಆ ಥರದ್ದು ಏನಾದರೂ ನಿಮ್ಮ ಗಮನಕ್ಕಿದೆಯಾ? ಇಲ್ಲಮ್ಮ, ನನ್ನ ಹತ್ರ ಏನು ಶೇರ್ ಮಾಡ್ಕೊಂಡಿಲ್ಲ. ಮಾಮೂಲಿ ಅಯ್ಯೋ ನಿಂದ್ರಲ್ಲಿ ಗಲಾಟೆ ಆಯ್ತಲ್ಲ, ನಮ್ಮದ್ರಲ್ಲಿ ಗಲಾಟೆ, ಆ ಥರ ಅಷ್ಟೇ. ಅದು ಬಿಟ್ಟ ಅಂದರೆ ಬೇರೆ ಏನು ಶೇರ್ ಮಾಡ್ಕೊಳ್ಳೋಕೆ ಹೋಗಿಲ್ಲಮ್ಮ. ಈ ಇಂಡಸ್ಟ್ರಿಯಲ್ಲಿ ಹೆಂಗೆ ಗೊತ್ತಾ, ಯಾರು ಏನೇ ಶೇರ್ ಮಾಡಿಕೊಂಡ್ರು ಅದು ಅವ್ರ ಸ್ವಂತ ಅಭಿಪ್ರಾಯ ಇರ್ತಿದೆ, ಅವ್ರಿಗೆ ಆಗಿರೋ ಅನುಭವ. ಇವಾಗ ಇನ್ನೊಬ್ಬ ಪ್ರೊಡ್ಯೂಸರ್, ಈ ಸಂಬಂಧ ಇಲ್ದಿರೋರೆಲ್ಲ ಈ ಇದರಲ್ಲಿ ಮಾತಾಡ್ತಿದ್ದಾರೆ. ನಾನು ಹೇಳೋ ಗೊತ್ತಾ, ಅವ್ರ ಅನುಭವ ಅದೇ ಪ್ರೊಡ್ಯೂಸರೇ ಹೇಳಬೇಕು ಹಿಂಗಾಯ್ತು ಅಂತ. ಇವಾಗ ನನಗೆ ನೀವೇ ಹೇಳಿದ್ರೆ ಹೊಡೆದಾಟ ಎಲ್ಲ ಆಗೋಯ್ತು ಅಂತ ಹೇಳಿದ್ರೆ, ಇದು ಅಂತೆ ಇದು ಅಲ್ವಾ? ಈ ಥರ ಮಾತು ಬರಬಾರ್ದು ಅಂತ ನಾನು ಹೇಳೋದು. ಇವಾಗ ನೀವೇ ಆಗಲಿ, ಯಾರು ಸಿನಿಮಾ ಮಾಡಿದ್ದಾರೆ ಅವ್ರನ್ನ ಕೇಳಬೇಕು, ಅವ್ರ ಅನುಭವ. ಸಿನಿಮಾ ಮಾಡದೇ ಇರೋರ ಹತ್ರ ಹೋಗಿ ಕೇಳಬಾರ್ದು ಅಲ್ವಾ? ಇವಾಗ ಉಮಾಪತಿ ಗೌಡ್ರಿಗೆ ಅವರ ಎಕ್ಸ್ಪೀರಿಯೆನ್ಸ್ ಬೇರೆ, ಅವ್ರ ಗಲಾಟೆ ಆಗಿರ್ಬೋದು, ಆ ಮನುಷ್ಯ ಯಾಕೆ ಸುಳ್ಳು ಹೇಳಕ್ಕೆ ಹೋಗ್ತಾನೆ ಅಲ್ವಾ? ನನ್ನ ಅನುಭವ ಬೇರೆ. ಸೊ ಅದಕ್ಕೆ ನಾನು ನಿಮ್ಮನ್ನು ಪ್ರಶ್ನೆ ಕೇಳಿದೆ. ಯಾಕೆಂತಂದರೆ ಕಂತೆಗಳಿಗೆ ಅವರಿಂದನೇ ಒಂದು ಕ್ಲಾರಿಟಿ ತೊಗೊಳ್ಳೋಣ ಅನ್ನೋವಂಥದ್ದು. ಸೊ ಅದ್ರ ಜೊತೆಗೆ ಚಿಂಗಾರಿ ಸಿನಿಮಾ ನೀವು ಅವರು ಒಟ್ಟಿಗೆ ಮಾಡ್ತೀರಾ. ಒಂದೊಂದ್ಸಲ ಏನಾಗುತ್ತೆ, ಡೈರೆಕ್ಟರ್ ಪ್ರೊಡ್ಯೂಸರ್ ನಟನ ಸಂಬಂಧ ಚೆನ್ನಾಗಿದ್ದಾಗ ಮುಂದಿನ ಸಿನಿಮಾಗೂ ಅದು ಒಂದೊಂದ್ಸಲ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಸಿನಿಮಾಗೆ. ನೀವು ಅವರು ಮತ್ತೆ ಸಿನಿಮಾ ಮಾಡೋ ಯೋಚನೆ ಅಥವಾ ಆ ಕಾಂಬಿನೇಷನ್ ಮತ್ತೆ ಕಂಟಿನ್ಯೂ ಮಾಡೋಣ ಆ ಥರದ್ದೇನು ಯೋಚನೆ ಮಾಡಲಿಲ್ವಾ? ಇಲ್ಲಮ್ಮ, ಅದು ಯಾವಾಗ ಈ ಪಬ್ಲಿಸಿಟಿ ಬಗ್ಗೆ ಮಾತು ಬಂತು, ಇವರು ಯಾರಾದರೂ ಹೇಳಿದ್ರೆ ತುಂಬ ಬೇಗ ಟಿಗರ್ ಆಗ್ತಾರೆ, ಬೇಗ ನಂಬ್ತಾರೆ. ಯಾರೇ ಒಬ್ಬಳು ಹೀರೋಗೆ ತಾಳ್ಮೆ ಇರಬೇಕು. ಇವಾಗ ತಾಳ್ಮೆ ಇದ್ದಾಗ ಅದು ಸರಿ ಹೋಗುತ್ತೆ. ಆ ಮಾತಿಂದ ಸ್ವಲ್ಪ ಏನೋ ಮನಸ್ಸಿಗೆ ಮುಜುಗರ ಆಯಿತು, ಬೇಡ ಮತ್ತೆ ಮಾಡೋದು ಬೇಡ ಅಂಥೇಳಿ ಇದು ಮಾಡಿದು. ಆಮೇಲೆ ಶಿವಣ್ಣ ಶ್ರೀಕಂಠ ಮಾಡಿದ್ರು, ಮಾಡೋದು ಬೇಡ ಅಂತ ಸುಮ್ಮನೆ ಅದು ಅಷ್ಟೇ. ಹಾಗಾದರೆ ದರ್ಶನ್ ಅವ್ರಿಗೆ ವಿಪರೀತ ಕೋಪ ಇತ್ತು. ಆ ಕೋಪ ಇಲ್ಲಿವರು ಕರ್ಕೊಂಬಂದಿದೆಯಲ್ಲ ಇವಾಗ ಅಲ್ವಾ? ಅದೇ ಕೋಪನೇ ಕರ್ಕೊಂಬಂದಿರೋದು. ಇದೆಲ್ಲದರ ನಡುವೆ ಇನ್ನೊಂದು ಚರ್ಚೆ, ಈ ಕುಡಿತ ಅನ್ನೋ ವಿಚಾರ. ಅದು ಬಹಳಷ್ಟು ಅನಾಹುತಗಳಿಗೆ ದಾರಿಯಾಗಿದೆ ಅನ್ನೋವಂಥದ್ದು. ನೋಡಮ್ಮ, ಕುಡಿದಾಗ ಇವಾಗ ನಾವು ಪಾರ್ಟಿಗೆ ಹೋಗ್ತೀವಿ, ಮಾಡ್ತೀವಿ. ಕುಡಿದಾಗ ನಾವಾಗೇ ಇರಬೇಕಮ್ಮ ಅಲ್ವಾ? ನಾವಾಗಿ ಇಲ್ಲ ಅಂತ ಹೇಳಿದಾಗ, ಕುಡಿದಾಗ ನನಗೂ ಹೆಂಡ್ತಿ ಇದೆ, ಮಕ್ಕಳಿದ್ದಾರೆ, ನಾನು ಮನೆಗೆ ಹೋಗ್ಬೇಕು, 4 ಜನ ನೋಡ್ತಾ ಇದ್ದಾರೆ, ನಾನು ಎಂಥ ಸ್ಟಾರು, ಅದೆಲ್ಲ ತಲೆ ಇಟ್ಕೋಬೇಕು. ಅರ್ಥ ಆಯ್ತಾ? ಅದಕ್ಕೆ ಮೊನ್ನೆ ಇವರು ಹೇಳ್ತಿದ್ರು, ಗಣಪತಿ ಇವರು ನಿಮ್ಮ ಪ್ರೆಸ್ ಅವರು, ಈ ರಾಜ್ಕುಮಾರು ಒಂದು ಸಿಗರೇಟ್ ಸೇದ್ತಾ ಇದ್ರಂತೆ. ಲೈಟ್ ಬಾಯ್ ಯಾರೋ ನೋಡ್ಬಿಟ್ಟಂತೆ, ಅವ್ರಿಗೆ ಗಾಬರಿ ಆಗೋಯ್ತಂತೆ. ಏನು ಲೈಟ್ ಬಾಯ್ ನೋಡ್ಬಿಟ್ಟಲ್ಲ ನಾನು ಸಿಗರೇಟ್ ಸೇದೋದು ಅಂದ್ಬಿಟ್ಟು ಅವತ್ತು ಬಿಟ್ಟವರು ಅವ್ರು ಸಾಯೋವರೆಗೂ ಸಿಗರೇಟೇ ಸೇದಲಿಲ್ವಂತೆ. ಆ ಥರ ಹೇಳೋದು. ಇವಾಗ ನಾವು ಕುಡಿತೀನಿ ಅಂದ್ಬಿಟ್ಟು ಅದೇನೋ ಹೇಳ್ತಾರಲ್ಲ, ನಾನ್ ವೆಜ್ ತಿಂತೀನಿ ಅಂದ್ಬಿಟ್ಟು ಮೂಳೆ ಎಲ್ಲ ಕತ್ತಿಗೆ ಹಾಕ್ಕೊಂಡು ಅಲ್ವಾ? ಹಾಗಿರ್ಬಾರ್ದು. ಕುಡ್ದಾಗ ಇಡ್ತಾ ಇರಬೇಕು ಅಷ್ಟೇ. ನಮ್ಮ ಕೈಯಲ್ಲಿ ಆಗಲ್ವಾ, ತಡ್ಕೊಳಕ್ಕಾಗಲ್ವ, ಬಿಟ್ಬಿಡ್ಬೇಕು, ಕುಡಿಲೇಬಾರ್ದು. ನೀವು ಮಾಧ್ಯಮದ ಮುಂದೆ ಮಾತಾಡ್ತೀನಿ ಅಂದಾಗ ಯಾರಾದರೂ ಬೇಡ ನಿಮಗೆ ಯಾಕೆ ಬೇಕು ಅಂತ ಏನಾದರೂ ಹೇಳಿದ್ದು, ಫೋನ್ ಕಾಲ್ಸ್ ಬಂದಿದ್ದು ಇದೆಯಾ ಸರ್? ಇಲ್ಲಮ್ಮ, ನನಗೆ ಯಾರೂ ಏನು ಹೇಳಲಿಲ್ಲ. ಆಮೇಲೆ ನಾನು ಯಾರ ಮಾತು ಕೇಳಿ ಮಾತಾಡ್ತಾ ಇಲ್ಲ. ನಾನು ಸ್ವತಃ ನನಗೆ ಇಷ್ಟು ದಿವಸ ಮಾತಾಡಬಾರ್ದು ಅನಿಸ್ತು. ಅಣ್ಣ ಮಾತಾಡೋಣ, ಯಾಕೆ ಮಾತಾಡೋಣ ಅಂದರು. ಆಯ್ತಪ್ಪ, ನಾನು ಏನಿದೆ ಅದು ಮಾತಾಡ್ತೀನಿ ಅಂತ ಹೇಳಿ ಯಾವಾಗಲಿಂದ ಶುರು ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಇದಿಷ್ಟು ಚಿಂಗಾರಿ ಚಿತ್ರ ನಿರ್ಮಾಪಕರಾದ ಮಹದೇವ್ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.